ಗುಡ್ ನ್ಯೂಸ್ ಅನ್ನ ಕೊಟ್ಟ ಆಂಕರ್ ಅನುಶ್ರೀ. ಹೌದು ಸ್ನೇಹಿತರೆ, ಆಂಕರ್ ಅನುಶ್ರೀ ಹಾಗೆ ಪತಿ ರೋಷನ್ ಒಂದು ಕನ್ನಡ ಇಂಡಸ್ಟ್ರಿಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಸೊ ಅಷ್ಟಕ್ಕೂ ಏನು ಆ ಗುಡ್ ನ್ಯೂಸ್, ಏನಾಯ್ತು, ಆಂಕರ್ ಅನುಶ್ರೀ ಏನಾದ್ರೂ ಗರ್ಭಿಣಿ ಆದ್ರ, ಸೊ ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರ ಮೂಲಕ ನಮ್ಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಹೇಳ್ಬೇಕಪ್ಪ ಅಂತಂದ್ರೆ ಆಂಕರ್ ಅನುಶ್ರೀ ಹಾಗೆ ಪತಿ ರೋಷನ್ ಇವರಿಬ್ರು ಒಂದು ಒಳ್ಳೆಯ ಜೋಡಿ ಅನ್ನೋದನ್ನ ನಾವು ನೋಡಬಹುದು. ಯಾಕೆಪ್ಪ ಅಂತಂದ್ರೆ ಇಂದಿನ ದಿನಮಾನಗಳಲ್ಲಿ ಪ್ರೀತಿ ಪ್ರೇಮ ಅಂದ್ರೆ ಯಾವ ರೀತಿ ಆಗ್ಬಿಟ್ಟಿದೆಪ್ಪ ಅಂತಂದ್ರೆ 4 ದಿನಗಳಿಗೋಸ್ಕರ ಮಾತ್ರ ಪ್ರೀತಿ ಪ್ರೇಮ ಅನ್ನೋದು ಸೀಮಿತವಾಗಿದೆ. ಯಾಕೆಪ್ಪ ಅಂತಂದ್ರೆ ಈಗ ಎಲ್ಲಾ ಸೆಲೆಬ್ರಿಟಿಗಳನ್ನ ನಾವು ನೋಡ್ಬೋದು. ಸೊ ಯಾವುದೇ ಒಂದು ಕಾರಣಕ್ಕೆ ಲವ್ ಮಾಡ್ತಾರೆ, ಸೊ ಮದುವೆಯನ್ನು ಕೂಡ ಆಗ್ತಾರೆ, ಅದಾದ ನಂತರ ಡಿವೋರ್ಸ್ ಕೇಸ್, ಸೊ ಜಗಳ ಇದೇ ರೀತಿಯಾಗಿ ಮುಂದುವರಿಯುತ್ತವೆ. ಆದ್ರೆ ಯಾವ ಜೋಡಿಯು ಕೂಡ ಚೆನ್ನಾಗಿ ಈ ರೀತಿ ಸಂಸಾರವನ್ನ ಮುಂದೆ ಹಾಕಿಕೊಂಡು ಹೋಗೋದಿಲ್ಲ. ಸೊ ಹಲವಾರು ಜೋಡಿಗಳನ್ನ ನಾವು ನೋಡಿದ್ದೇವೆ. ಸೊ ಹಲವಾರು ಜೋಡಿಗಳು ಕೂಡ ಇದೇ ರೀತಿಯಾಗಿ ಮಾಡ್ಕೊಂಡ್ಬಿಟ್ಟಿವೆ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಹಲವಾರು ಜೋಡಿಗಳು ಕೂಡ ಒಂದು ಒಳ್ಳೆಯ ಜೀವನವನ್ನ ಸಾಗಿಸ್ಕೊಂಡು ಬರ್ತಾ ಇವೆ. ಅದರಲ್ಲಿ ಮಾದರಿಯಾದಂತ ಜೋಡಿ ಆಂಕರ್ ಅನುಶ್ರೀ ಆಗಿ ಪತಿ ರೋಷನ್ ಅಂತಕ್ಕಂಥದನ್ನ ನಾವು ಇಲ್ಲಿ ನೋಡ್ಬೋದು. ಇನ್ನು ರಾಧಿಕಾ ಹೇಗೆ ಯಶ್ ಇವರಿಬ್ರು ಹೇಗೆ ಇದ್ದಾರೋ, ಸೊ ಇದೇ ಮಾದರಿಯಲ್ಲಿ ಇವರು ಕೂಡ ನಡ್ಕೊಂಡು ಬರ್ತಾ ಇದ್ದಾರೆ. ಇಬ್ರು ಕೂಡ ತುಂಬಾ ಚೆನ್ನಾಗಿ ಜೀವನವನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇಬ್ರು ಮದುವೆ ಆಗಿದ್ದು ಪ್ರೀತಿಸಿ, ಆದ್ರೂ ಕೂಡ ಒಳ್ಳೆಯ ಬಾಂಡಿಂಗ್ ನಲ್ಲಿ ಇಬ್ರು ಕೂಡ ಇದ್ದಾರೆ. ಸೊ ಯಾವ ರೀತಿಯಾಗಿದ್ದಾರೆಪ್ಪ ಅಂತಂದ್ರೆ ಮೊದಲನೇದಾಗಿ ಆಂಕರ್ ಅನುಶ್ರೀ ಅವರನ್ನ ಭೇಟಿಯಾಗಿದ್ದು ಒಂದು ಕಾಫಿ ಡೇ ಅಲ್ಲಿ. ಅವರೇ ಹೇಳಿಕೊಟ್ಟಿದ್ದಾರೆ ಆಂಕರ್ ಅನುಶ್ರೀ ಅವರು. ಮೊದಲನೇದಾಗಿ ನನಗೆ ತುಂಬಾ ಹೆದರಿಕೆ ಆಗಿತ್ತು. ಯಾಕಪ್ಪ ಅಂತಂದ್ರೆ ನನ್ನ ಕಾಫಿ ಡೇಗೆ ಕರೆದ ಮೊದಲ ಹುಡುಗ ಅಂದ್ರೆ ಅದು ರೋಷನ್. ಸೊ ಅದಕ್ಕೆ ನನಗೆ ತುಂಬಾನೇ ಹೆದರಿಕೆ ಆಗಿತ್ತು. ನಾನು ರಾಜ್ಬಿ ಶೆಟ್ಟಿ ಅವರ ಸಲಹೆಯನ್ನ ಪಡೆದೆ. ಇಲ್ಲ, ಹೀಗೆ ಒಬ್ಬ ಹುಡುಗ ನನಗೆ ಕಾಫಿ ಡೇಗೆ ಕರೆದಿದ್ದಾನೆ, ಹೋಗ್ಲಾ ಅಥವಾ ಬೇಡ ಅನ್ನೋ ಮಾತನ್ನ ರಾಜ್ಬಿ ಶೆಟ್ಟಿ ಅವರನ್ನ ಕೇಳಿದೆ. ಆಗ ರಾಜ್ಬಿ ಶೆಟ್ಟಿ ಅವರು, ಇಲ್ಲ ಹೋಗು, ನಿನ್ಗೊಬ್ಬ ಒಳ್ಳೆಯ ಗೆಳೆಯನ ಪರಿಚಯ ಆಗುತ್ತೆ, ಸೊ ನೀನು ಅವನ ಜೊತೆ ಮಾತನಾಡು, ಸೊ ಅವನಿಗೆ ಒಳ್ಳೆ ನಿನ್ಗೆ ಫ್ರೆಂಡ್ ಅನ್ಸಿದ್ರೆ ಸೊ ಕಂಟಿನ್ಯೂ ಮಾಡು, ಇಲ್ಲ ಅಂದ್ರೆ ಅಲ್ಲಿಗೆ ಬಿಟ್ಬಿಡು ಆ ಮಾತನ್ನ ಇಲ್ಲಿ ರಾಜ್ಬಿ ಶೆಟ್ಟಿ ಅವರು ಅವರಿಗೆ ಹೇಳ್ತಾರಂತೆ. ಅದಾದ ನಂತರ ಆಂಕರ್ ಅನುಶ್ರೀ ಅವರು ಡೌಟ್ ನಲ್ಲಿ ರಾಜ್ಬಿ ಶೆಟ್ಟಿ ಅವರಿಗೆ ಕೇಳ್ತಾರಂತೆ, ಅವನೇನಾದ್ರೂ ನನ್ಗೆ ಮಾಡಿದ್ರೆ, ಅವನೇನಾದ್ರೂ ಕಾಪಿಯಲ್ಲಿ ಏನಾದ್ರೂ ಬೆರೆಸ್ಕೊಟ್ರೆ ಏನ್ ಮಾಡೋದು ಅನ್ನೋ ಮಾತನ್ನ ಇಲ್ಲಿ ಆಂಕರ್ ಅನುಶ್ರೀ ಅವರು ರಾಜ್ಬಿ ಶೆಟ್ಟಿ ಅವರಿಗೆ ಕೇಳ್ತಾರಂತೆ. ಆಗ ರಾಜ್ಬಿ ಶೆಟ್ಟಿ ಅವರು, ನೀನೇನು ದೊಡ್ಡ ಐಶ್ವರ್ಯ ಎಲ್ಲ, ಹೋಗು ಚೆನ್ನಾಗಿದೆ ಅನ್ನೋ ಮಾತನ್ನ ಇಲ್ಲಿ ರಾಜ್ಬಿ ಶೆಟ್ಟಿ ಅವರು ಹೇಳ್ತಾರಂತೆ. ಆದ್ರೆ ಆಂಕರ್ ಅನುಶ್ರೀ ಅವರು ತುಂಬಾನೇ ಭಯಪಟ್ಟು ಕಾಫಿ ಡೇಗೆ ಅವರೊಂದಿಗೆ ಹೋಗ್ತಾರಂತೆ. ಸೊ ಅದಾದ ನಂತರ ಕಾಫಿ ಡೇಗೆ ಹೋದಾಗ ಅಲ್ಲಿ ಏನಾಗತ್ತೆಪ್ಪ ಅಂತಂದ್ರೆ ತುಂಬಾ ಚೆನ್ನಾಗಿ ಇಬ್ರು ಕೂಡ ಬಾಂಡಿಂಗ್ ನಲ್ಲಿ ಬೆರೀತಾರೆ. ಸೊ ಇಬ್ರು ಕೂಡ ಫ್ರೆಂಡ್ಶಿಪ್ ಆಗಿ 3 ಗಂಟೆಗಾಲ ಕಳೆಯುತ್ತೆ. ಸೊ ಅದಾದ ನಂತರ ರಾಜ್ಬಿ ಶೆಟ್ಟಿ ಅವರು ಆಂಕರ್ ಅನುಶ್ರೀ ಅವರಿಗೆ ಕಾಲ್ ಮಾಡ್ತಾರಂತೆ, ಏನಮ್ಮ ಡೌಟ್ ಪಡ್ತಾ ಇದ್ಯಾ, ತುಂಬಾನೇ ಹೆದರಿ ಹೋಗ್ತಾ ಇದ್ಯಾ, ಸೊ ಏನಾಯ್ತು, 3 ಗಂಟೆಗಳ ಕಾಲ ಅವನ ಜೊತೆನೆ ಇದೆಯಲ್ಲ, ಸೊ ಏನಾಯ್ತು, ಏನ್ ಭಯ ಇಲ್ವಲ್ವಾ, ಏನೂ ಆಗಿಲ್ವಲ್ಲ ಅನ್ನೋ ಮಾತನ್ನ ಇಲ್ಲಿ ಕೇಳ್ತಾರೆ. ಆಗ ಆಂಕರ್ ಅನುಶ್ರೀ ಅವರು ಹೇಳ್ತಾರೆ, ಇಲ್ಲ ರೋಷನ್ ತುಂಬಾ ಒಳ್ಳೆಯ ಹುಡುಗ, ಸೊ ನಾನು ಅವನ ಜೊತೆ ಫ್ರೆಂಡ್ಶಿಪ್ ಅನ್ನ ಬೆಳೆಸ್ಕೋತೀನಿ ಅನ್ನೋ ಮಾತನ್ನ ಇಲ್ಲಿ ಆಂಕರ್ ಅನುಶ್ರೀ ಅವರು ಹೇಳ್ತಾರಂತೆ. ಅದಾದ ನಂತರ 2 ವರ್ಷಗಳ ಕಾಲ ಆ ಫ್ರೆಂಡ್ಶಿಪ್ ಕಂಟಿನ್ಯೂ ಆಗಿ, ಸೊ ಇತ್ತೀಚೆಗಷ್ಟೇ ಮೊನ್ನೆ ಅಷ್ಟೇ ಮದುವೆ ಆಗಿದ್ರು. ಸೊ ಈಗ ಆಂಕರ್ ಅನುಶ್ರೀ ಆಗಿ ರೋಷನ್ ತುಂಬಾ ಚೆನ್ನಾಗಿ ಜೀವನವನ್ನ ನಡೆಸ್ತಾ ಇದ್ದಾರೆ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಆಂಕರ್ ಅನುಶ್ರೀ ಅವರು ಗರ್ಭಿಣಿಯಾಗಿದ್ದಾರೆ ಅನ್ನೋ ಸುದ್ದಿಗಳು ತುಂಬಾನೇ ಹರಡ್ತಾ ಇವೆ. ಕನ್ನಡ ಇಂಡಸ್ಟ್ರಿಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅನ್ನೋ ಮಾತುಗಳು ತುಂಬಾನೇ ಕೇಳಿ ಬರ್ತಾ ಇವೆ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಆಂಕರ್ ಅನುಶ್ರೀ ಆಗ್ಲಿ ರೋಷನ್ ಆಗ್ಲಿ ಎಲ್ಲೂ ಕೂಡ ಈ ಮಾಹಿತಿಯನ್ನ ಹಂಚಿಕೊಂಡಿಲ್ಲ. ಸೊ ಗರ್ಭಿಣಿ ಆಗಿದ್ದಾರೆ ಅನ್ನೋ ಮಾಹಿತಿಯನ್ನ ಎಲ್ಲೂ ಕೂಡ ಇಬ್ರು ಕೂಡ ಹಂಚಿಕೊಂಡಿಲ್ಲ. ಆದ್ರೆ ಕೆಲವೊಂದಿಷ್ಟು ಮಾಹಿತಿಗಳ ಪ್ರಕಾರ ಈ ಮಾತನ್ನ ಮುಚ್ಚಿಡೋಕೆ ಆಂಕರ್ ಅನುಶ್ರೀ ಅವರು ಹಾಗೆ ರೋಷನ್ ಅವರು ಈ ವಿಷಯವನ್ನ ಮುಚ್ಚಿಟ್ಟಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಸೊ ಸದ್ಯಕ್ಕೆ ಕಾದ್ ನೋಡ್ಬೇಕಾಗಿದೆ ಏನು ಅನ್ನೋದನ್ನ. ಆದಷ್ಟು ಬೇಗ ನಾನು ನಿಮ್ಗೆ ಅಪ್ಡೇಟ್ ಅನ್ನ ಈ ಮಾಹಿತಿ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ತಿಳ್ಕೊಂಡ್ಬಿಟ್ಟು ನಿಮ್ಗೆ ಅಪ್ಡೇಟ್ ಅನ್ನ ಕೊಡ್ತೀನಿ. ಸೊ ಈ ವಿಷಯದ ಬಗ್ಗೆ ನಿಮ್ಗೆ ಏನ್ ಅನಿಸುತ್ತೆ, ಆಂಕರ್ ಅನುಶ್ರೀ ಅವರು ಗರ್ಭಿಣಿಯಾಗಿದ್ದಾರಾ ಅಥವಾ ಇಲ್ವಾ, ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.